ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಗೆ ಬೇಕ್ರಿ ಸ್ಟೈಲ್ ಒಳಗೆ ಒಂದು ಪೇಡೆ ರೆಸಿಪಿನ ಮಾಡಿ ತೋರ್ಸಾತೀನಿ. ಈ ಪೇಡೆ ಮಾಡೋದಕ್ಕೆ ನಾವಿಲ್ಲಿ ಯಾವುದೇ ರೀತಿ ಸ್ಟವ್ ಹಚ್ಬೇಕಂತಿಲ್ಲ. ಬೆಣ್ಣೆ, ತುಪ್ಪ ಯಾವುದೇ ರೀತಿ ಏನೂ ಬಳಸ್ದಂಗ ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಸ್ವೀಟ್ನ ನಾವು ಸುಲಭವಾಗಿ ಮಾಡಿಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡ್ಬೇಕನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾನಂತ. ಈ ಸ್ವೀಟ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನ ಅಳತಿ ಒಳಗ ಹುರುಗಡ್ಲೆ ಅಂದ್ರೆ ಪುಟಾಣಿನ ನಾನಿಲ್ಲೇ ತಗೊಂಡನಿ. 1 ಕಪ್ನಷ್ಟು ನಾನಿಲ್ಲೇ ತಗೊಂಡನ್ ನೋಡ್ರಿ. ಇವಾಗ ಈ ಪುಟಾಣಿನ ನಾನಿಲ್ಲೇ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳಕತ್ತೀನಿ. ಇವಾಗ ಈ ಪುಟಾಣಿನ ನಾವು ಎಷ್ಟಾಗುತ್ತೋ ಅಷ್ಟು ಇದನ್ನ ನುಣ್ಣಗ ಇಲ್ಲೇ ಮಿಕ್ಸರ್ಗೆ ಹಾಕೊಂಡು ತಗೊಂಡ್ಬರ್ಬೇಕು. ಇದು ಜಾಸ್ತಿ ತರ್ತರಿ ಆಗಿರ್ಬಾರ್ದು, ಆ ರೀತಿ ನಾವ್ ಇದನ್ನ ಮಿಕ್ಸರ್ಗೆ ಹಾಕೋಬೇಕು. ನಾನಿಲ್ಲೇ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ನಾವು ಮಿಕ್ಸಿಗೆ ಹಾಕಿರ್ಬೇಕಂತೇಳಿ. ಈ ರೀತಿ ಇದು ನುಣ್ಣಗ ಇರ್ಬೇಕು, ಆದ್ರೂ ಇದು ಸ್ವಲ್ಪ ತರ್ತರಿಯಾಗಿರೋದ್ರಿಂದ ನಾನು ಇದನ್ನ ಜರಡಿನ ಹಿಡ್ಕೊಂಡ್ಬಿಡ್ತಾನೆ. ಈ ರೀತಿ ನಾವು ಪುಟಾಣಿ ಹಿಟ್ಟನ್ನ ಜರಡಿ ಹಿಡಿಯೋದ್ರಿಂದ ನಾವು ಮಾಡ್ತಿರುವಂತ ಸ್ವೀಟ್ ಏನೈತಲ್ಲ ಅದು ತುಂಬಾ ಸಾಫ್ಟ್ ಆಗಿ ಬಾಯಲ್ಲಿ ಕರ್ಗೋ ತರ ಬರ್ತತಿ. ನಾವ್ ಒಂದ್ ವೇಳೆ ಇದು ಹಂಗ ನಾವು ಡೈರೆಕ್ಟ್ ಆಗಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಇದು ಹಾರ್ಡ್ ತರ ಅನಿಸ್ತತಿ. ಆದ್ರಿಂದ ನೀವು ಜರಡಿನ ಹಿಡ್ಕೊಳಕ ಟ್ರೈ ಮಾಡ್ರಿ. ನಾನಿಲ್ಲೇ ಒಂದ್ಸಲ ಹಿಡಿದಾದ್ಮೇಲೆ ಇಷ್ಟಿದು ತರಿತರಿಯಾಗಿ ಬಂದತಿ. ಇದನ್ನ ಇವಾಗ ಇನ್ನೊಂದ್ಸಲ ನಾನಿಲ್ಲೇ ಅದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳಕತ್ತೀನಿ. ಇವಾಗ ಇದನ್ನ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಡು ತಗೊಂಬಂದ್ಬಿಡೋಣ. ಇವಾಗ ನಾನು ಇದನ್ನು ಕೂಡ ಒಂದ್ 2 ನಿಮಿಷ ಇದನ್ನ ಮಿಕ್ಸರ್ಗೆ ಹಾಕೊಂಡು ತಗೊಂಬಂದಾನಿ. ಇದನ್ನು ಅಷ್ಟೇ ಇನ್ನೊಂದ್ಸಲ ಜರಡಿ ಹಿಡ್ಕೊಂಡ್ ಬಿಡೋಣ. ಈ ರೀತಿ ನಾವು ಮಾಡೋದ್ರಿಂದ ಹಿಟ್ಟು ಸ್ಮೂತ್ ಆಗಿ ಚೆನ್ನಾಗಿ ಬರ್ತತಿ. ಈ ರೀತಿ ನಾನಿಲ್ಲೇ ಎಲ್ಲಾನು ಸಾಣಿಸ್ಕೊಳಕತ್ತೀನಿ. ಇದು ಇವಾಗ ಸ್ವಲ್ಪ ಬಂದಿರೋದ್ರಿಂದ ಇದನ್ನೇ ನಾನು ಇನ್ನೊಂದ್ಸಲ ಮಿಕ್ಸರ್ಗೆ ಹಾಕೊಳಕ್ ಹೋಗುದಿಲ್ಲ, ಅದನ್ನ ಬಿಸಾಕ್ ಬಿಡೋಣ. ಇವಾಗ ನೀವು ನೋಡ್ತಿರ್ಬೋದಿಲ್ಲ ಹಿಟ್ಟನ್ನ ನಾನಿಲ್ಲೇ ಈ ರೀತಿ ಜರಡಿ ಹಿಡಿದು ತಗೊಂಡನಿ. ಆಮೇಲೆ ಪೂರ್ತಿ ನೈಸ್ ಅಂದ್ರೆ ನೈಸ್ ತರ ಆಗೈತಿ ಇದು. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಇಲ್ಲಿ ನಾನು ಅದೇ ಮಿಕ್ಸರ್ ಜಾರ್ಗಿನ ಸಕ್ಕರೆನ ಸೇರಿಸ್ಕೊಳಕತ್ತೀನಿ. ನಾವ್ ಯಾವ ಕಪ್ ಅಳತಿ ಒಳಗ ಪುಟಾಣಿ ತಗೊಂಡಿದ್ವಲ್ಲ ಅದೇ ಕಪ್ಪಿನ ಅಳತಿ ಒಳಗ ನಾನಿಲ್ಲೇ ಸಕ್ಕರೆನ ಇಲ್ಲೇ ತಗೊಳಕತ್ತೀನಿ. 1 ಕಪ್ನಷ್ಟು ನಾನಿಲ್ಲೇ ಸಕ್ಕರೆನ ಸೇರಿಸ್ಕೊಂಡನಿ. ಆಮೇಲೆ ಫ್ಲೇವರ್ಗೋಸ್ಕರ ನಾನಿಲ್ಲಿ 1 ಏಲಕ್ಕಿನ ನಾನಿಲ್ಲಿ ಈ ರೀತಿ ಬಿಡಿಸ್ಬಿಟ್ಟು ಸೇರಿಸ್ಕೊಳಕತ್ತೀನಿ. ಇಲ್ಲಿ ಸಕ್ಕರೆ ನೀವು ಬೇಕಂತಂದ್ರೆ 1.5 ಕಪ್ನಷ್ಟು ಕೂಡ ಇಲ್ಲೇ ಹಾಕೋಬಹುದು. ನೀವು ಜಾಸ್ತಿ ಸ್ವೀಟ್ ನ ಇಷ್ಟಪಡೋದಾದ್ರೆ ಈ ಸಕ್ಕರೆನ ಇವಾಗ ನಾನು ಮಿಕ್ಸರ್ಗೆ ಹಾಕೊಂಡು ತಗೊಂಬಂದನ್ ನೋಡ್ರಿಲೆ. ಈ ರೀತಿ ಇದು ಪೂರ ನೈಸ್ ಆಗಿರ್ಬೇಕು, ಯಾವುದೇ ರೀತಿ ತರಿತರಿಯಾಗಿ ಇರಾಕ್ ಹೋಗ್ಬಾರ್ದು. ಇವಾಗ ಒಂದ್ ಮಿಕ್ಸಿಂಗ್ ಬೌಲ್ ನಾನು ಇಲ್ಲೇ ತಗೊಂಡನಿ. ಅದಕ್ಕನ ನಾವೇನ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆನ ಆ ಪುಡಿನ ಇಲ್ಲೇ ಸೇರಿಸ್ಕೊಂಡನಿ ಇದಕ್ಕ. ನೆಕ್ಸ್ಟ್ ಇವಾಗ ನಾನಿಲ್ಲೇ ಹಾಲ್ನ ಇಲ್ಲೇ ತಗೊಂಡನ್ ನೋಡ್ರಿ. ಇದು ಕಾಸಿ ಬಿಸಿ ಮಾಡಿ ಆರಿಸಿದಂತ ಹಾಲಿದು. ಆಮೇಲೆ ನೀವು ಈ ಹಾಲ್ನ ನೀವು ಈ ರೀತಿ ಕೆನೆ ಇರೋದನ್ನ ಬಳಸ್ಕೊಂಡ್ರ ಇನ್ನ ಚೆನ್ನಾಗಿರ್ತತಿ. ಒಂದ್ ವೇಳೆ ಕೆನೆ ಏನಾದ್ರೂ ಇದ್ರ ಅದನ್ನು ಕೂಡ ನೀವು ಇಲ್ಲೇ ಸೇರಿಸ್ಕೋಬಹುದು. ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿರುವಂತ ಹಾಲ, ಇದು ಬಿಸಿ ಇರೋ ಹಾಲಲ್ಲ, ಆದ್ರೆ ಬಿಸಿ ಮಾಡಿ ಆರಿಸಿದಂತ ಹಾಲ್ ಇದು. ಇವಾಗ ನಾನಿಲ್ಲೇ ಇದಕ್ಕ ಬೌಲ್ಗೆನ ಸೇರಿಸ್ಕೊಳಕತ್ತೀನಿ. ಆಮೇಲೆ ಇನ್ನೊಂದು ನೀವು ಒಮ್ಮೆ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪ ಹಾಕೊಂತ ಇದನ್ನ ನಾವು ಸಕ್ಕರೆನ ಹಾಲಲ್ಲೇ ಕರಗಿಸ್ಕೋಬೇಕಾಕತಿ. ನಾನಿಲ್ಲೇ ಒಂದ್ 3/4 ಕಪ್ ಹಾಲೊಳಗ ಸ್ವಲ್ಪ ಹಾಕೊಂಡು ಈ ಸಕ್ಕರೆನ ಇವಾಗ ನೀಟಾಗಿ ಅದ್ರೊಳಗ ಚೆನ್ನಾಗಿದು ಕರಗ್ಬೇಕು. ಅಲ್ಲಿವರೆಗೂ ನಾವು ಒಂದ್ ಸ್ಪೂನ್ ತಗೊಂಡಿದನ್ನ ಕರಗಿಸ್ಕೋಬೇಕಾಕತ್ ನೋಡ್ರಿ. ಆಮೇಲೆ ನಾನಿಲ್ಲಿ ತೋರ್ಸಾತನ್ ನೋಡಿ, ಈ ರೀತಿ ಯಾವುದೇ ರೀತಿ ಗಂಟ್ ತರ ಏನು ಇರಾಕ್ ಹೋಗ್ಬಾರ್ದು. ಆ ರೀತಿ ಇದ್ರ ಸ್ಪೂನ್ಲೆನ ಈ ರೀತಿ ನೀವು ಮಾಡ್ಕೊಂಡ್ರ ಅದು ಚೆನ್ನಾಗಿ ಸಕ್ಕರೆ ಪೂರ್ತಿ ಹಾಲ್ ಜೊತೆ ಬೆರಿಬೇಕು. ಆ ರೀತಿ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾನಿವಾಗ ತೋರ್ಸಾತನ್ ನೋಡ್ರಿ, ಇದು ಪರ್ಫೆಕ್ಟ್ ಆಗೈತಿ. ಇಷ್ಟಾದ್ರೂ ಇದ್ ನೀವೇ ಮಿಕ್ಸ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಇಷ್ಟೇನ್ ಹಾಲು ಉಳ್ದತ್ತಲ್ಲ ಇದನ್ನ ನೆಕ್ಸ್ಟ್ ನಾವು ನೋಡ್ಕೊಂಡು ಸೇರಿಸ್ಕೊಳ್ಳೋಣಂತ. ಇವಾಗ ನಾನಿಲ್ಲಿ ನಾವೇನ್ ಅವಾಗ್ಲೇ ಜರಡಿ ಹಿಡಿದು ತಗೊಂಡಿದ್ವಲ್ಲ ಪುಟಾಣಿ ಹಿಟ್ಟು, ಅದನ್ನ ಆ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳಕತ್ತ ನೋಡ್ರಿ. ಸಕ್ಕರೆ ಪುಡಿ ಚೆನ್ನಾಗಿ ಕರಿಗೆ ಆದ್ಮೇಲೆ ನೀವು ಈ ಪುಡಿನ ಇಲ್ಲೇ ಸೇರಿಸ್ಕೋಬೇಕು. ಆಮೇಲೆ ನಾನು ಇನ್ನೊಂದಿಲ್ಲೇ ಪೂರ್ತಿ ಹಿಟ್ಟನ್ನ ನಾನಿಲ್ಲೇ ಒಮ್ಮೆ ಹಾಕೊಳಕತ್ತಿಲ್ಲ, ಒಂದ್ ಅರ್ಧದಷ್ಟು ಸೇರಿಸ್ಕೊಂಡನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದ್ಸಲ ಈ ರೀತಿಯಾಗಿ ಸ್ಪೂನ್ ಇಂದ. ಇವಾಗ ನಾನಿಲ್ಲೇ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅದು ಸ್ವಲ್ಪ ಗಟ್ಟಿ ಆಗೈತ್ ನೋಡ್ರಿ. ಇವಾಗ ನಾನು ಇನ್ನೇನು ಉಳಿದಿತ್ತಲ್ಲ ಅರ್ಧ ಹಿಟ್ಟು ಅದನ್ನ ಇವಾಗ ಸೇರಿಸ್ಕೊಂಡು ಈ ಸಲ ನಾನಿಲ್ಲೇ ಸ್ಪೂನ್ಲೆ ಅಲ್ಲ ಕೈಲೇನ ಇದನ್ನ ನೀಟಾಗ ಕಲಸ್ಕೊಂತ ನೋಡ್ರಿ. ಇಲ್ಲಿ ನಾವ್ ಯಾವ ರೀತಿ ಹಿಟ್ಟು ಕಲಸ್ಕೊತೇವಲ್ಲ ಆ ರೀತಿ ಇದನ್ನ ಕಲಸ್ಕೋಬೇಕು ನಾವು. ಇಲ್ಲಿ ಹಿಟ್ಟು ನೀವು ಕಲಿಸ್ತಿರುವಾಗ ಏನಾದ್ರೂ ಸ್ವಲ್ಪ ತೀರಾ ಗಟ್ಟಿ ಅನ್ಸಿದ್ರ ಸ್ವಲ್ಪ ಒಂದ್ 2-3 ಸ್ಪೂನ್ ಅಷ್ಟು ಹಾಲ್ನ ನೀವು ಸೇರಿಸ್ಕೋಬಹುದು. ಆದ್ರೆ ಒಮ್ಮೆ ಸೇರಿಸ್ಕೊಕ್ ಹೋಗ್ಬೇಡ್ರಿ. ಇದು ಹಿಟ್ಟು ಜಾಸ್ತಿ ತೆಳುವಾಗಿರ್ಬಾರ್ದು, ಜಾಸ್ತಿ ಗಟ್ಟಿಯಾಗಿರ್ಬಾರ್ದು. ಆ ರೀತಿ ನೀವು ಇದನ್ನ
ಸಾಫ್ಟ್ ಆಗಿ ನಾದ್ಕೋಬೇಕು. ನಾನಿಲ್ಲಿ ಈ ರೀತಿಯಾಗಿ ನಾದ್ಕೊಂಡ ನೋಡ್ರಿ, ಇಷ್ಟಿದಾದ್ರೆ ಇದು ಪರ್ಫೆಕ್ಟ್ ಆಗೈತೆ ಅಂತ ಹೇಳಿ. ಇವಾಗ ಇದು ಹಿಟ್ಟು ರೆಡಿ ಆಗೈತಿ. ನೆಕ್ಸ್ಟ್ ನಾನಿಲ್ಲೇ ಇದನ್ನ ಮೌಲ್ಡಿಗೆ ಹಾಕೊಳ್ಳೋದಕ್ಕೆ ನಾನಿಲ್ಲೇ ಮನೇಲಿರುವಂತ ಒಂದು ಫುಡ್ ಕಂಟೈನರ್ ನಾನಿಲ್ಲೇ ತಗೊಂಡನಿ. ಇದಕ್ಕ ಸ್ವಲ್ಪ ತುಪ್ಪನ ನಾನಿಲ್ಲಿ ಒಂದು ಬ್ರಷ್ಲೆ ಈ ರೀತಿ ಹಚ್ಕೊಳಕತ್ತಾನ. ಇದಕ್ಕ ನೀವು ಬೇಕಂದ್ರ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಚ್ಚಿ ಅದ್ರಲ್ಲೂ ಕೂಡ ನೀವು ಈ ಸ್ವೀಟ್ ನ ಮಾಡ್ಕೋಬಹುದು. ಇವಾಗ ನಾನಿಲ್ಲಿ ನಾವೇನ್ ರೆಡಿ ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದ್ರೊಳಗ ನಾನಿಲ್ಲಿ ವಿಡಿಯೋದೊಳಗೆ ತೋರ್ಸಾತನಲ್ಲ ಅಷ್ಟು ನಾನಿಲ್ಲೇ ಸ್ವಲ್ಪ ತೆಗೆದಿಟ್ಕೊಳಕತ್ತಾನ ನೋಡ್ರಿ. ಇದು ಯಾಕಂತ ನಾನು ನಿಮ್ಗೆ ಆಮೇಲೆ ಹೇಳ್ತಾನಂತ. ಈ ಉಳ್ದಿದ್ ಹಿಟ್ಟನ ಇವಾಗ ನಾವೇನ್ ತುಪ್ಪ ಹಾಕಿಟ್ಟಿದ್ವಲ್ಲ ಆ ಡಬ್ಬಿಗೆ ಹಾಕೊಂಡು ಈ ರೀತಿ ನಾವು ಕೈಲೇ ಪ್ರೆಸ್ ಮಾಡಿ ಮಾಡಿ ಅದನ್ನ ಸೆಟ್ ಮಾಡ್ಬೇಕು. ಈ ರೀತಿಯಾಗಿ ನಾವ್ ಎಷ್ಟಾಗುತ್ತೋ ಅಷ್ಟು ಇದನ್ನ ಶೇಪ್ ನ ಇಲ್ಲೇ ಮಾಡ್ಕೋಬೇಕು ನೋಡ್ರಿ. ಇದು ಸಮ ಆಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಕೈಲೇನ ಪ್ರೆಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಈ ರೀತಿ ಸಿಲಿಕಾನ್ ಬ್ರಷ್ ಏನಾರು ಇದ್ರೆ ನಿಮ್ಮ ಮನೆಯಲ್ಲಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಅದು ನೈಸ್ ಆಗಿ ಚೆನ್ನಾಗಿ ಬರ್ತೈತಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲೇ 1ನೇ ಲೇಯರ್ ನಮ್ದು ರೆಡಿ ಆಗೈತಿ. ಇವಾಗ ನಾನು ಇನ್ ಕಾಲ್ ಭಾಗದಷ್ಟು ಇಟ್ಟಿದ್ನಲ್ಲ ಹಿಟ್ಟು, ಅದಕ್ಕನ ಇವಾಗ ನಾನು ಇಲ್ಲೇ ಹಸಿರು ಕಲರ್ ನ ಇಲ್ಲೇ ಹಾಕೊಳಕತ್ತನ ನೋಡ್ರಿ. ಇದು ಕಂಪ್ಲೀಟ್ ಆಪ್ಷನಲ್. ಇಲ್ಲ ನಿಮ್ ಮನೆಯಲ್ಲಿ ಬೇರೆ ಯಾವ್ದಾರ ಕಲರ್ ಇದ್ರೆ ಅದನ್ನು ಕೂಡ ನೀವು ಇಲ್ಲೇ ಸೇರಿಸ್ಕೋಬಹುದು. ಈ ಕಲರ್ ಇವಾಗ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನಾನಿಲ್ಲೇ ಮಿದ್ಕೊಂಡ ನೋಡ್ರಿ. ಈ ರೀತಿ ಒಂದ್ 2 ನಿಮಿಷ ಅದನ್ನ ಚೆನ್ನಾಗಿ ಮಿದ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಅದಕ್ಕ ಹೊಂದ್ಕೊಂತತಿ. ಈ ರೀತಿ ಇದು ಗ್ರೀನ್ ಕಲರ್ ನಲ್ಲಿ ನಾನಿಲ್ಲೇ ಮಾಡ್ಕೊಂಡನಿ. ನೀವು ಒಂದ್ ವೇಳೆ ಕೇಸರಿ ಕಲರ್ ಇದ್ರೆ ಅದನ್ನು ಕೂಡ ಇಲ್ಲೇ ಬಳಸ್ಕೋಬಹುದು. ಇವಾಗ ನಾವೇನ್ ಅವಾಗ್ಲೇ ಮಾಡಿಟ್ಕೊಂಡಿದ್ವಲ್ಲ ಫಸ್ಟ್ ಲೇಯರ್, ಅದ್ರ ಮೇಲ್ಗಡೆನ ಹಾಕೊಂಡು ಈ ರೀತಿ ನಾನು ಇದನ್ನು ಸಮನಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳಕತ್ತೇನೆ ಈ ರೀತಿಯಾಗಿ. ಇದು 2ನೇ ಲೇಯರು ಜಾಸ್ತಿ ದಪ್ಪ ಇರ್ಬೇಕಂತಿಲ್ಲ, ಅದಕ್ಕೆ ನಾನಿಲ್ಲೇ ಕಾಲ್ ಭಾಗದಷ್ಟು ಅಷ್ಟ ನಾನಿಲ್ಲೇ ತಕೊಂಡಿದ್ದೆ. ಇವಾಗ ಈ ರೀತಿಯಾಗಿ ನಾನಿಲ್ಲೇ ಇದನ್ನು ಅಷ್ಟ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಇದನ್ನ ಸೆಟ್ ಮಾಡ್ಕೊಳಕತ್ತನಿ. ಈ ರೀತಿ ನಾವು ಸಮ ಮಾಡ್ಕೋಬೇಕು ನೋಡ್ರಿ ಒಂದ್ ಸ್ಪೂನ್ ಇಂದ. ಇಷ್ಟಾದ್ರ ಆಯ್ತಿದು. ಇವಾಗ ಇದನ್ನ ನಾವಿಲ್ಲೇ ಒಂದ್ 10 ನಿಮಿಷ ಇದನ್ನ ಕಂಪ್ಲೀಟ್ ಆಗಿ ಸೆಟ್ ಆಗೋದಕ್ಕ ಇಟ್ಬಿಡೋಣ. ಇವಾಗ 10 ನಿಮಿಷ ಆದ್ಮೇಲೆ ನಾನು ನಿಮ್ಗ ತೋರ್ಸಾತ ನೋಡ್ರಿ. ಇದು ಚೆನ್ನಾಗಿ ಇವಾಗ ಸೆಟ್ ಆಗಿರ್ತತಿ. ಈ ಸ್ವೀಟ್ ನ ಇವಾಗ ನಾನು ನಿಮ್ಗ ಒಂದು ಪ್ಲೇಟ್ ಒಳಗೆ ಹಾಕಿ ತೋರಿಸ್ತಾನೆ ನೋಡ್ರಿ. ಇದು ಪ್ಲಾಸ್ಟಿಕ್ ಕಂಟೈನರ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಎಡ್ಜಸ್ನೆಲ್ಲ ಅಲ್ಲೇ ಸಡ್ಲ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಂಡಾದ್ಮೇಲೆ ಈ ರೀತಿ ನಾವು ಉಲ್ಟಾ ಮಾಡಿ 1-2 ಸಲ ಟ್ಯಾಪ್ ಮಾಡಿದ್ರೆ ಸಾಕು. ಎಲ್ಲೂ ಸ್ವೀಟ್ ನಿಮ್ಗ ಡಬ್ಬಿಗೆ ಹತ್ಲಂಗ ಅಷ್ಟು ಚೆನ್ನಾಗಿ ಬರ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸೂಪರ್ ಆಗಿ ಬಂದದ ಅಂತ ಹೇಳಿ. ನಾನು ನಿಮ್ಗ 2 ಕಡೆ ತೋರ್ಸಾತನ ಇಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡದ್ ಸ್ವೀಟ್ ಅಂತ ಹೇಳಿ. ಬನ್ನಿ ಇವಾಗ ಇದನ್ನ ಕಟ್ ಮಾಡಿ ಕೂಡ ನಾನು ನಿಮ್ಗ ತೋರಿಸ್ತಾನಂತ. ನಾನು ನಿಮ್ಗ ಇಲ್ಲಿ ಒಂದ್ ಸ್ಲೈಸ್ ನಾನು ನಿಮ್ಗ ತೋರಿಸ್ತಾನೆ ನೋಡ್ರಿ. ಒಳಗಡೆ ಟೆಕ್ಸ್ಚರ್ ಯಾವ ರೀತಿ ಬಂದತ್ ಅಂತ ಹೇಳಿ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸೂಪರ್ ಆಗಿ ಬಂದತ್ ಅಂತ ಹೇಳಿ. ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೊಂಡ್ರೆ ಆಯ್ತಿಲ್ಲಿ. ನಾನಿಲ್ಲಿ ಚೌಕಾಕಾರದೊಳಗ ಮಾಡ್ಕೊಳಕತ್ತಾನಿ. ನಿಮ್ಗ ಡೈಮಂಡ್ ಶೇಪ್ ಬೇಕಂದ್ರೆ ಡೈಮಂಡ್ ಶೇಪ್ ಒಳಗೆ ಕೂಡ ನೀವು ಮಾಡ್ಕೋಬಹುದು. ಅದ್ ನಿಮ್ ಇಷ್ಟ ಕಂಪ್ಲೀಟ್ ಆಗಿ. ನಿಮ್ಗೆ ಯಾವ್ದು ಬೇಕೋ ಆ ಶೇಪ್ ಒಳಗ ಕಟ್ ಮಾಡ್ಕೋರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಗ್ಯಾಸ್ ಸ್ಟವ್ ಹಚ್ಚದನ ಎಣ್ಣೆ ತುಪ್ಪ ಏನು ಬಳಸ್ಲಂಗ ಸ್ವೀಟ್ ಮಾಡ್ಬೋದು ಅಂತೇಳಿ ನಾನು ನಿಮ್ಗ ಈ ವಿಡಿಯೋದೊಳಗ ತೋರಿಸ್ಕೊಟ್ಟಾನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಮಾಡ್ರಿ ವಿಡಿಯೋಕ್ಕ. ನಾನು ಈ ರೀತಿ ಎಲ್ಲಾ ಸ್ವೀಟ್ನು ಕಟ್ ಮಾಡಿ ಇಟ್ಕೊಂಡನಿ ನೋಡ್ರಿ. ಪ್ಲೇಟ್ಗೆ ಎಲ್ಲಿಯೂ ಹತ್ತಂಗಿಲ್ಲ, ಅಷ್ಟು ಚೆನ್ನಾಗಿ ನೀಟಾಗ ಎದ್ದು ಬರ್ತಾವು. ನೋಡ್ತಿರ್ಬೋದು ನೀವಿಲ್ಲೇ ಒಂದೊಂದು ಟೆಕ್ಸ್ಚರು ಅಷ್ಟ ಸೂಪರ್ ಆಗಿ ಬಂದತಿ. ನೀವಿಲ್ಲೇ ಸ್ವೀಟ್ ಮಾಡುವಾಗ ಒಂದೇ ಒಂದ್ ಟಿಪ್ ನ ಫಾಲೋ ಮಾಡ್ಬೇಕು. ಹಾಲ್ನ ಮಾತ್ರ ಒಮ್ಮೆ ಹಾಕೊಳಕ್ ಹೋಗ್ಬೇಡಿ. ನಾವಿಲ್ಲಿ ಹಾಲ್ ಏನಾದ್ರೂ ಜಾಸ್ತಿ ಹಾಕ್ಬಿಟ್ರ ಇದು ಹಿಟ್ಟು ಕಡಿಮೆ ಇರೋದ್ರಿಂದ ಜಾಸ್ತಿ ತೆಳುವಾಗ್ಬಿಡ್ತತಿ. ಆ ರೀತಿ ಆದ್ರೆ ನಿಮ್ಗೆ ಈ ರೀತಿ ಸ್ವೀಟ್ ಬರೋದೇ ಇಲ್ಲ. ಆದ್ರಿಂದ ಹಿಟ್ಟು ಮತ್ತೆ ಹಾಲ್ನ ಇಲ್ಲೇ ನೋಡ್ಕೊಂಡು ಸೇರಿಸ್ಕೊಂಡ್ರೆ ಈ ರೀತಿ ನೀವು ಬೇಕರಿ ಸ್ಟೈಲ್ ಒಳಗ ಪರ್ಫೆಕ್ಟ್ ಆಗಿರುವಂತ ಸ್ವೀಟ್ ನ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು. ನಾನಿವಾಗ ಒಳಗಡೆನ ತೋರಿಸ್ತಾನೆ ಬರ್ರಿ ಎಷ್ಟೊಂದು ಸಾಫ್ಟ್ ಆಗಿ ಸ್ವೀಟ್ ಬಂದತ್ ಅಂತ ಹೇಳಿ. ನೀವು ನೋಡ್ತಿರ್ಬೋದು ಬಾಯಿಲಿಟ್ರ ಕರಗ್ತತಿ, ಅಷ್ಟು ಚೆನ್ನಾಗಿರ್ತತಿ ಇದು. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡ್ರಿ. ಆಮೇಲೆ ಯಾವ ರೀತಿ ಬಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದೊಳಗ ಮತ್ ಸಿಗುನಂತ. ಅಲ್ಲಿವರೆಗೂ ಧನ್ಯವಾದ.